ಎಲ್ಲರಿಗೂ ಎಲ್ಲರನ್ನು ನನ್ನ ಸುಶಿ ಬೆಳೆಬ ಕ್ರಿಯೇಟಿವಿಟಿ ಚಾನೆಲ್ಗೆ ಸ್ವಾಗತ ಮಾಡಿಕೊಂಡು ಜಡೆಗೆ ಹಾಕುವ ಕ್ರಂಚಸ್ ಅನ್ನು ಮಾಡ್ತಾ ಇದ್ದೀವಿ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಯಾವ ಬಟ್ಟೆ ಉಳಿದ್ರು ಅಥವಾ ದುಪ್ಪಟ್ಟ ಆದ್ರೂ ಅಥವಾ ಸ್ಯಾರಿ ಪೀಸಸ್ ಆದ್ರೂ ಯಾವ್ದಾದ್ರೂ ತಗೊಳ್ಳಿ ಮಾಡಬಹುದು. ನಾವಿವತ್ತು ಸ್ವಲ್ಪ ಎಲಾಸ್ಟಿಕ್ ತಗೊಂಡಿದೀವಿ, ಮನೆಯಲ್ಲೇ ಇರುವ ಬಟ್ಟೆಗಳನ್ನ ಬಳಸಿ ಮಾಡ್ತಾ ಇದ್ದೀವಿ. ನೋಡಿ ಯಾವ ತರ ಮಾಡುದು ಅಂತ ಮುಂದೆ ನೋಡ್ತಾ ಹೇಳ್ತಾ ಹೋಗಕ್ಕಿಂತ ಮೊದಲು ಈ ಪುಟ್ಟ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ನೀವು ಕೊನೆವರೆಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಕ್ಲಾತ್ನ ನೀವು ಕಟ್ ಮಾಡ್ಕೊಳ್ಳಿ. ಫಸ್ಟ್ ನಿಮಗೆ ಎಷ್ಟು ದೊಡ್ಡದು ಬೇಕು ನೀವು ಅದನ್ನು ನೋಡ್ಕೊಳ್ಳಿ. ವಿಡ್ತ್ ಬಂದು 5 ಇಂಚಾದರೂ ತಗೋಬಹುದು, ಲೆಂತ್ ಬಂದು ಒಂದು 30ರವರೆಗೂ ತಗೋಬಹುದು. ಅವಾಗ ಸ್ವಲ್ಪ ದೊಡ್ಡ ಕ್ರಂಚಸ್ ಆಗುತ್ತೆ. ಇಲ್ಲ ಸ್ಮಾಲ್ ಬೇಕಂದ್ರೆ 4 ಇಂಚು ಮತ್ತೆ 20 ಇಂಚು ಲೆಕ್ಕದಲ್ಲಿ ಉದ್ದ ತಗೊಳ್ಳಿ. ನಾವಿವಾಗ ಮಾಡಿ ತೋರಿಸ್ತೀವಿ. ನಿಮಗೆ ಮಿಷಿನ್ ಅಲ್ಲಿ ಆದ್ರೂ ಸ್ಟಿಚ್ ಮಾಡ್ಕೋಬಹುದು. ನಾವಿವತ್ತು ಕೈಯಲ್ಲೇ ಸ್ಟಿಚ್ ಮಾಡಿ ತೋರಿಸ್ತೀವಿ. ಎಲ್ಲರ ಹತ್ರ ಮಿಷಿನ್ ಇರಲ್ಲ, ಹಾಗಾಗಿ ಕೈಯಲ್ಲೇ ಹೇಗೆ ಸ್ಟಿಚ್ ಮಾಡಿ ಕ್ರಂಚಸ್ ಮಾಡಿ. ಇಲಾಸ್ಟಿಕ್ ಅನ್ನ ನಾವು 8 ಇಂಚಷ್ಟು ತಗೊಂಡಿದೀವಿ. ನೀವು ಅದಕ್ಕಿಂತ ದೊಡ್ಡದಾದ್ರೂ ತಗೋಬಹುದು. ಸಣ್ಣ ಕ್ರಂಚಸ್ ಮಾಡೋದಾದ್ರೆ ಸಣ್ಣ ಎಲಾಸ್ಟಿಕ್ ಆದ್ರೂ ತಗೋಬಹುದು. ನಾವು ಈ ತರ ರೌಂಡ್ ಎಲಾಸ್ಟಿಕ್ ಅನ್ನು ತಗೊಂಡಿದೀವಿ. ನೀವು ಸ್ಕೇಲಲ್ಲಿ ಆದ್ರೂ ಅಳತೆ ಮಾಡ್ಕೋಬಹುದು, ಇಲ್ಲ ಬಟ್ಟೆ ಟೈಪ್ ಸಿಗುತ್ತಲ್ಲ ಅದ್ರಲ್ಲಾದ್ರೂ ಅಳತೆ ಮಾಡ್ಕೊಳ್ಳಿ. ನೋಡಿ ಈ ತರ ಆದ್ರೂ ಮಾಡ್ಕೋಬಹುದು. ನಾವಿಲ್ಲಿ ಈ ಒಂದು ಬಟ್ಟೆ ತಗೊಂಡಿದೀವಿ. ಸೊ 4 ಇಂಚ್ ತಗೊಂಡಿದೀವಿ ವಿಡ್ತನ. ನಾವು ಲೆಂತ್ ನಾವು 20 ಇಂಚಸ್ ತಗೊಂಡಿದೀವಿ. ಇದು ಸ್ಟ್ರೈಟ್ ಆಗಿ ಇಟ್ಕೊಂಡು ಉಲ್ಟಾ ಮಾಡ್ಕೊಂಡು ಹೊಲ್ಕೊಳ್ಳೋಣ. ಸೇಮ್ ಕಲರ್ ಥ್ರೆಡ್ ತಗೊಳ್ಳಿ. ನಾವು ವೈಟ್ ಕಲರ್ ಥ್ರೆಡ್ ಅನ್ನು ಯೂಸ್ ಮಾಡ್ತಾ ಇದೀವಿ. ಈ ತರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಪಿನ್ ತಗೊಂಡು ಉಲ್ಟಾ ಮಾಡ್ಕೊಳ್ಳೋಣ. ಈ ತರ ನೋಡಿ ಪಿನ್ನಿಂದ ಉಲ್ಟಾ ತಗೊಂಡ್ರೆ ಆಯ್ತು. ತುಂಬಾ ಈಸಿಯಾಗಿ ಆಗುತ್ತೆ. ಇದು ಯಾರು ಬೇಕಾದ್ರೂ ಮಾಡ್ಬೋದು, ಅಷ್ಟು ಸುಲಭ ಇದೆ. ಈ ತರ ಉಲ್ಟಾ ಮಾಡ್ಕೋಬೇಕು. ಈ ಸೈಡಲ್ಲಿ ಎಡ್ಜ್ ನೂಲು ಎದ್ಕೊಂಡಿದ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ, ಇಲ್ಲ ಒಳಗಡೆ ಹಾಕಿ ಸ್ಟಿಚ್ ಮಾಡ್ಕೊಂಡ್ರು ಆಗುತ್ತೆ. ಈ ತರ ಎಲಾಸ್ಟಿಕ್ ಅನ್ನು ಹಾಕೊಳ್ಳೋಣ. ಈಗ ಪಿನ್ ಸಹಾಯದಿಂದ ಕ್ರಂಚಸ್ ಒಳಗಡೆ ಹಾಕಿ ಸ್ಟಿಚ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಗಂಟಾದ್ರೂ ಕಟ್ಕೋಬಹುದು. ತುಂಬ ಈಸಿಯಾಗಿ ಮನೆಯಲ್ಲೇ ಹೇಗೆ ಕ್ರಂಚಸ್ ಮಾಡ್ಕೊಳ್ಬೋದು ಅಂತ ನಾವು ತೋರಿಸ್ಕೊಟ್ಟಿದ್ದೀವಿ. ತುಂಬ ಸುಲಭ ವಿಧಾನದಲ್ಲಿ. ಸ್ವಲ್ಪ ದೊಡ್ಡ ಎಲಾಸ್ಟಿಕ್ ತಗೊಂಡ್ರೆ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಗಂಟು ಹಾಕೊಳ್ಳೋಣ. ನಾವು ರೌಂಡ್ ಶೇಪಲ್ಲಿ ತಗೊಂಡಿರೋದ್ರಿಂದ ಇದನ್ನು 3 ಗಂಟು ಹಾಕೊಳ್ಳೋಣ. ಮನೆಯಲ್ಲೇ ನೋಡಿ ಡ್ರೆಸ್ ಮ್ಯಾಚ್, ಸ್ಯಾರಿ ಮ್ಯಾಚಿಗೆಲ್ಲ ಮನೆಯಲ್ಲೇ ಕಲರ್ ಕ್ರಂಚಸನ್ನು ಮಾಡ್ಕೋಬಹುದು. ಈ ಗಂಟನ್ನು ಇವಾಗ ಸೈಡಲ್ಲಿ ಎಮ್ಮಿಂಗ್ ಮಾಡ್ಕೊಂಡಿದ್ವಲ್ಲ ಅದರ ಒಳಗಡೆ ಈ ಥರ ಹಾಕೊಂಡ್ರೆ ಆಯಿತು. ನೋಡಿ ಕಲರ್ಫುಲ್ ಆದ ಕ್ರಂಚಸ್ ರೆಡಿಯಾಗಿದೆ. ವಾವ್, ಸೂಪರ್ ಅಲ್ಲ? ಎಲ್ಲ ಕ್ಲಾತ್ ತೊಗೊಂಡಿದ್ವಲ್ಲ ನಾವು ಇದೇ ಥರ ಮಾಡ್ಕೊಂತು. ಈ ಥರ ಕ್ರಂಚಸ್ ಮಾಡ್ಕೊಳ್ಳೋಕ್ಕೆ ಮಿಷಿನಲ್ಲಿ ಕೂಡ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ಇದು ಈಸಿ ಆಗುತ್ತೆ. ಮಿಷಿನ್ ಮನೇಲಿದ್ರೆ ಇದೇ ಥರ ಮಾಡ್ಕೋಬಹುದು. ನೋಡಿ ಓಕೆ. ಫೈನಲ್ ಆಗಿ 10 ಕ್ರಂಚಸ್ ಅನ್ನು ನಾವು ಮಾಡ್ಕೊಂಡಿದೀವಿ. ಇದೊಂದು ಅರ್ಧ ಗಂಟೆಯಲ್ಲಿ ಮಾಡ್ಕೋಬಹುದು ಈಸಿಯಾಗಿ. ಮಿಷಿನಲ್ಲಿ ಸ್ಟಿಚ್ ಮಾಡಿದ್ರೆ ಬೇಗ ಆಗುತ್ತೆ, ಕೈಯಲ್ಲಿ ಸ್ಟಿಚ್ ಮಾಡಿದ್ರೆ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಅರ್ಧ ಗಂಟೆಯಲ್ಲಿ ಇಷ್ಟು ಕ್ರಂಚಸ್ ಅನ್ನು ಮಾಡ್ಕೊಂಡಿದೀವಿ. ಮನೇಲಿರುವ ಬಟ್ಟೆನೇ ಯೂಸ್ ಮಾಡ್ಕೋಬಹುದು. ಹಳೆ ದುಪ್ಪಟ್ಟ ಇದ್ರೆ ಅದು ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ಇಷ್ಟು ಥರದ್ದು ನಾವು ಮಾಡಿದ್ದೀವಿ. ಹೊರಗಡೆಯಿಂದ ಕೊಂಡ್ಕೊಂಡು ಬರೋದಕ್ಕಿಂತ ಈ ಥರ ಮನೇಲಿ ಇರುವ ಬಟ್ಟೆಯಿಂದ ಮಾಡ್ಕೋಬಹುದು. ಟಾಪ್ ಪೀಸಲ್ಲಾಗಿರಲಿ ಅಥವಾ ಬ್ಲೌಸ್ ಪೀಸ್ ಆಗಿರಲಿ, ದುಪ್ಪಟ್ಟ ಆಗಿರಲಿ, ಯಾವುದರಲ್ಲಾದ್ರೂ ಕೂಡ ಮಾಡ್ಕೋಬಹುದು. ಸ್ಕಾರ್ಫ್ ಇದ್ರೆ ಇನ್ನೂ ಒಳ್ಳೆಯದು, ಚೆನ್ನಾಗಾಗುತ್ತೆ.
ದೊಡ್ಡದು ಬೇಕಾದ್ರೆ ಮಾಡ್ಕೋಬಹುದು, ಈ ತರ ಸಣ್ಣ ಸಣ್ಣದು ಬೇಕಾದ್ರೆ ಮಾಡ್ಕೋಬಹುದು. ನೀವೆಲ್ಲರೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಈಸಿಯಾಗಿ ಮಾಡಬಹುದು. ಹಾಗೇನೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮುಂದೆ ಅದ್ಭುತವಾದ ಕ್ರಿಯೇಟಿವಿಟಿಯಿಂದ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.